ಕೊಟ್ಟು ಕಳಿಸಿ ನಾನು ನನಗೆ ಕೊಡೋದ ಅಲ್ಲಿಗೆ ಬಂದು ನಾನು ನಿಮಗೆ ಹೋಟೆಲ್ ಗೊತ್ತಾ ಹುಡುಗಿ ಹೋಗಲು ಎತ್ಕೊಳ್ತಾಗಿದೆ ಹೋಗಲಿಗೆ ಹಿಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಹುಡುಗಿ ಹೋಗೋ ಹಿಡ್ಕೊಳ್ಳಿಕ್ಕೆ ಆಗಲಿಲ್ಲ ನನಗೆ ಕೈಗೆ ಸಿಕ್ಕಿಲ್ಲ ಏನು ಬಂತ ಇಷ್ಟು ದೊಡ್ಡ ಪುರುಷನನ್ನು ಬರ್ತಾ ಇದ್ದಾರೆ ಏನು ಮುಖ ನೋಡಿದೇನಯ್ಯ ನಿಮ್ಮದಾಯ್ತು ಸಭೆಯಲ್ಲಿ ನಿನಗೆ ಮನೆಯಲ್ಲಿ ನಿದ್ರೆ ಬರ್ಲಿಲ್ವಾ ಅದಕ್ಕೆ ಇಲ್ಲಿಗೆ ಬರ್ತೀಯ ನೀನು ಏನು ಗಲಾಟೆ ಗಲಾಟೆ ನಾನು ಅಲ್ಲಿಗೆ ಬರ್ಬೇಕಾ ಇಷ್ಟು ನನ್ನ ಹುಡುಗಿ ಹೋಗೋಣ ಹಿಡ್ಕೊಳ್ಳಿಕ್ಕಾಗಲಿಲ್ಲ ಮುಖ ಮುಖ ನೋಡ್ತಾ ಇದ್ದೀರಾ ನೀವು ಇಷ್ಟು ದೊಡ್ಡ ಮನುಷ್ಯ ನಾನು ಬರ್ತಾ ಇದ್ದೇನೆ ನಾನು ನಾಯಿ ನಿನ್ನ ಅಮ್ಮ ಅವಳು ಕುರ್ಚಿ ಕೊಡು ನಾನು ಇಷ್ಟು ದೊಡ್ಡ ಮನುಷ್ಯ ಬರೆಗೆ ಅವ್ರು ಕಾಲ ಮೇಲೆ ಕಾಲು ಹಾಕಿ ಒಳ್ಳೆಯದಾಗಲಿ ಕುಳಿತುಕೋ. ಅದು ನನಗೆ ಕುಳಿತುಕೊಳ್ಳುವುದಕ್ಕ ಕೊಂಡು ಹೋಗುವುದಕ್ಕ ಕೊಂಡೋಗ್ರೆ ಬರ್ತಾರೆ. ಇಬ್ಬರು ನನ್ನ ಹಿಂದೆ ಬರ್ತಾ ಇದ್ರು ಬೇಕಾಯ್ತು ನನಗೆ ಒಂದು ಮನುಷ್ಯನಾಗ ಕುಳಿತುಕೊಳ್ಳು. ಇದು ಸರಿಯಾಗಿ ಅದು ಕುಳಿತುಕೊಳ್ಳೋ ಜಾಗ ಯಾರು ನೀನು ಎಲ್ಲಿಂದ ಬಂದಿ ವಂದಿಸುವೆ ವಂದಿಸುವೆ ಕನ್ನಿಗೆಯು ಬಂದಿಗಳಿ ಬೇಳಿನಿ ಹಾಗಾದ್ರೆ ನಾನು ಬರುವಾಗ ನಿನ್ನ ಸಮಸ್ಯೆ ಏನು ನಿನಗೆ ಏನು ಕಷ್ಟ ಬಂತದ್ದು ಕೇಳಲಿಕ್ಕೆ ಒಬ್ಬ ಮನುಷ್ಯ ಇಲ್ವಲ್ಲ ನನಗೆ ಮಂಡೆ ಬಿಸಿ ಯಾಕಾಗಿ ಮಂಡೆ ಬಿಸಿ ನನ್ನ ಹೆಣ್ಣು ತಪ್ಪಿ ಹೋಯಿತು ನೀನು ಹುಡುಕಬೇಕಾಗಿತ್ತು ಹುಡುಕಿದೆ ಹುಡುಕುತ್ತಾ ದಾರಿಯಲ್ಲಿ ಬರುವಾಗ ಅವಿನಾಶ ಹೇಳಿದ ಏನಂತ ನಿನ್ನ ಹೆಣ್ಣು ಬೀಡಿಗೆ ಹೋಗಿದೆ ಅಂತ ಏನು ನಿನ್ನ ಅಭಿನಯ ಅಲ್ಲಲ್ಲ ಬೀಡಿಗೆ ಹೋಗಿದೆ ಅಂತ ಅದೇ ಬೀಡಿಗೆ ಹೋಗಿದೆ ಅಂತ ಹೇಳಿದ ಹಾಗೆ ಹುಡುಕುತ್ತಾ ಬಂದೆ ಯಜಮಾನ್ರೆ ಎಷ್ಟು ಮಂದಿಗಳು ಬರ್ತಾರೆ ಎಷ್ಟು ಮಂದಿಗಳು ಹೋಗುತ್ತಾರೆ ಅವರಲ್ಲಿ ನಿನ್ನ ಹುಡುಗಿ ಯಾರು ಅಂತ ಯಾರಿಗೆ ಗೊತ್ತು ನನ್ನ ಹುಡುಗಿ ಅಂತ ಹೇಳುದಕ್ಕೆ ನಾನು ಆ ಹುಡುಗಿಯ ಲಕ್ಷಣವನ್ನು ಹೇಳ್ಬೋದು ಹೇಗೆ ನನ್ನ ಹುಡುಗಿ ನೋಡುದಕ್ಕೆ ಅಷ್ಟು ಉದ್ದವೂ ಅಲ್ಲ ಅಷ್ಟು ಗಿಡ್ಡವೂ ಅಲ್ಲ ಅಷ್ಟು ತೋರವೂ ಅಲ್ಲ ಅಷ್ಟು ಸಪ್ರವೂ ಅಲ್ಲ ಅಷ್ಟು ಬಿಳಿಯೂ ಅಲ್ಲ ಅಷ್ಟು ಕಪ್ಪೂ ಅಲ್ಲ ಉಂಗುರ ಹಾಕಿ ಉಂಗುರ ತೆಗೆದ ಏನು ಬಾಯಿಗೆ ಹುಳಿ ಹಾಕಿಕೊಂಡಿರುವೆಯ ಹುಡುಗಿ ಒಬ್ಬಳು ಬಂದದ್ದು ಹೌದೇ ಹೇಳುತ್ತೇನೆ ನೀನು ನೋಡ್ರೆ ಕುಳಿತರಾಗುವ ಗತಿ ಅದು ಆಗಿಂದ ಹೇಳ್ತಾ ಇದೆಯಲ್ಲ ನನ್ನ ಹುಡುಗಿ ಎಂಬ ಹಾಗೆ ಅವಳು ಎಲ್ಲಿಯವಳು ಅವಳು ನಿನ್ನವಳು ಹೇಗಾಗುತ್ತಾಳೆ ಎಂಬಿತ್ಯಾದಿ ವಿಚಾರಗಳನ್ನು ನಾನು ಕೇಳಬೇಕೋ ಬೇಡವೋ ನೀವು ಕೇಳಬೇಕಯ್ಯ ನಾನು ಹೇಳ್ತೇನೆ ನೀನು ಹೇಳು ಅರೆ ನೀವು ಕೇಳಬೇಕು ನಾನು ಹೇಳ್ತೇನೆ ಹೇಳು ಹೇಳುತ್ತೇನೆ ಅಲ್ಲಿಗೆ ಬರುತ್ತೇನೆ ತಂದೆ ಮೆಣಸಲ್ಲ ಹೆಣ್ಣಿಂಡೆ ಉಪ್ಪ ಅಂದ್ರೆ ಅಪ್ಪ ಹೆಣ್ಣಿನ ತಂದೆ ಸುಂದರಿಯದೆ ಕೊಂಡನು ಅದರಿಂದಾಗಿಯ
ಹೊಟ್ಟೆಗೆ ತುಳಿದು ಅವನ ಹೊಟ್ಟೆಗೆ ಚೂರಿ ಹಾಕಿ ರಕ್ತ ರಕ್ತ ಕುಡಿತಾ ಇದ್ದ ನನ್ನ ಮಗ. ನಿನ್ನ ಮಗ ಅಷ್ಟು ಹಾಳಾಗಿದ್ದ. ಹೌದಾ? ಮಕ್ಕಳು ಹಾಳಾಗಬೇಕು ಅಂತಾದ್ರೆ ತಂದೆ ತಾಯಿಯರು ಕಾರಣ. ಯೋಗ್ಯ ಕಾಲದಲ್ಲಿ ಚಿತ್ರ ಇದ್ರೆ ಮಕ್ಕಳು ಆಟದ ಅವರಲ್ಲಿ ನೀನ್ ಹೇಳಿದಲ್ಲ ನನ್ನ ಅಪ್ಪ ಅಂತ ಅವರನ್ನು. ಅಷ್ಟು ಚಂದದ ಅಷ್ಟು ಒಳ್ಳೆಯ ಮನುಷ್ಯನ ಅಪ್ಪನೇ ಮಾಡ್ರೆ ನಿನಗೆ ಒಳ್ಳೆಯವರು ಯಾರು ಅಪ್ಪನಾಗುವುದು ಬೇಡವಾ? ಮಾತಿಗೆ ಹೇಳಿದ್ದು ಅವರಲ್ಲ. ಮತ್ತೆ ಯಾರನ್ನ ಹೇಳಿದ್ದು ಮಗ ಅಂತ? ನಾನು ಮಗ ಅಂತ ಬೇರೆ ಯಾರನ್ನು ಹೇಳಿಲ್ಲ. ಯಾರನ್ನ ಹೇಳಿದ್ದು? ಭೀಮಕ್ಕನನ್ನು. ಅದ್ಯಾಕೆ? ಭೀಮಟ್ಟ ಒಂದು ದಿನ ನನ್ನ ಪೀಡೆಗೆ ಬಂತು. ಪೀಡೆ? ಎಲ್ಲಿದೆ ನಿನ್ನ ಪೀಡೆ? ಎಷ್ಟು ಕಾಲದಿಂದ ಇದೆ ನಿನ್ನ ಪೀಡೆ? ಈ ಊರಿನಲ್ಲಿ 25-30 ವರ್ಷ ಆಯ್ತು ಯಜಮಾನ್ರೆ. ಭಯಂಕರ ನನ್ನ ಪೀಡೆ. ನೋಡಿದ್ಯಾ ನಮ್ಮ ಊರಿನವರ ತಾಳ್ಮೆ ನೋಡಿದ್ಯಾ? ಬೇರೆ ಕಡೆಯಲ್ಲಿ ಆಗಿದ್ರೆ ನಿನ್ನ ಕೈಕಾಲು ಕಟ್ಟಿ ಕಂಬಕ್ಕೆ ಪೀಡೆ ಹೊಡೆಯಿಟ್ಟಿದ್ರು. ಯಾಕೆ? ಮತ್ತೆ ಇಷ್ಟು ವರ್ಷದಿಂದ ಪೀಡೆ ಕೊಟ್ರೆ ಯಾರು ಸಹಿಸಿಯಾರು? ಪೀಡೆ? ಹೌದು, ಪೀಡೆ ಅಂದ್ರೆ ಬಾಧೆ ಕೊಡುವುದಲ್ವೇನು, ಉಪದ್ರವ ಕೊಡುವುದಲ್ವೇನು? ಬಾಧೆ ಉಪದ್ರ ಅಲ್ಲ ಯಜಮಾನ್ರೆ. ಅದಕ್ಕೆ ಏನ್ ಹೇಳುದು? ಕಚ್ಚೋಡು ಕಚ್ಚೋಡು. ಮನುಷ್ಯರನ್ನು ಕಚ್ಚಿ ಓಡ್ತಾರೇನೋ ಹಾಗೆಲ್ಲ ಯಜಮಾನ್ರೆ. ನೀವು ಕೊಡುವ ತಗೊಳ್ಳುವ ವ್ಯವಹಾರ, ಆ ವ್ಯವಹಾರ ಮಾಡೋ ಜಾಗಕ್ಕೆ, ವ್ಯಾಪಾರ, ಆ ವ್ಯಾಪಾರ ಮಾಡೋ ಜಾಗಕ್ಕೆ ಅಂಗಡಿ. ನಿಮ್ಮ ಭಾಷೆಯಲ್ಲಿ ಅಂಗಡಿ, ನಮ್ಮ ಭಾಷೆಯಲ್ಲಿ ಪೀಡೆ. ನಿನ್ನ ಅಂಗಡಿ ಅಂದ್ರೆ ನಮ್ಮ ಊರಿನವರಿಗೆ ದೊಡ್ಡ ಪೀಡೆ, ಭಯಂಕರ ಪೀಡೆ. ಅದು ನಿಮಗೆ ಬರುವಾಗಲೇ ಗೊತ್ತಾಗಿದೆ ನನಗೆ. ಆ ಪೀಡೆಗೆ ಭೀಮಟ್ಟ ಬಂದು ವ್ಯಾಪಾರಕ್ಕಿರ್ಬೋದು. ವ್ಯಾಪಾರಕ್ಕಲ್ಲ, ಸಾಲ ಕೇಳೋದಕ್ಕೆ ಬಂದದ್ದು. ನೀನು ಸಾಲ ಕೊಡ್ತೀಯ? ಯಾರಾದ್ರೂ ಕಷ್ಟದಲ್ಲಿರುವಾಗ ಸಹಾಯ ಮಾಡ್ಬೇಕಲ್ಲ ಯಜಮಾನ್ರೆ. ಸಾಲ ಬೇರೆ, ಸಹಾಯ ಬೇರೆ. ನಮ್ಮದು ಸಾಲದ ರೂಪದಲ್ಲಿ ಸಹಾಯ ಅಷ್ಟೇ. ಅವರು ಎಷ್ಟು ಕೇಳಿದ್ರು? ತುಂಬಾ ಕೇಳಿದ, 500 ಕೇಳಿದ್ರು. ನೀನು ಕೊಟ್ಟಿಯ? ಆ ತಕ್ಷಣ ಕಿತಾಬಿನಲ್ಲಿ ಬರೆಯಿತು. ನೀನು ಬರೆಯುವುದು ಮಾತ್ರ ಇಲ್ಲ, ಮಾರುತಿ ಬೆಳಿಗ್ಗೆ ಹಿಡ್ಕೊಂಡು ಹೋಗಿದೆ. ಅದಕ್ಕೊಂದು ಅವಧಿ ಹೇಳಲಿಲ್ವಾ? 6-7 ತಿಂಗಳಲ್ಲಿ ಕೊಡ್ತೇನೆ ಅಂತ ಹೇಳಿದ್ರು. 6 ತಿಂಗಳ ಅವಧಿ ಇರುವಾಗ ನಿನಗೆ ಅವಸರ ಯಾಕೆ? ತಿಂಗಳ 6 ಆಯ್ತು, ತಿಂಗಳ 7 ಆಯ್ತು, ತಿಂಗಳ 8 ಆಯ್ತು, ತಿಂಗಳು 9 ಆಯ್ತು ನೋಡಿ. ನಿನಗೆ 9 ತಿಂಗಳಾದ್ರೂ ಗೊತ್ತಾಗ್ಲಿಲ್ವಾ? ತಿಂಗಳಾದಂತೆ ಗೊತ್ತಾಗ್ಲಿಲ್ಲ. ಅದೇನು ತಿಂಗಳಾದದ್ದು ನಿನಗೆ ಗೊತ್ತಾಗ್ಲಿಲ್ಲ? ನಾನು ತಿರುಗಾಟದಲ್ಲಿದ್ದೆ. ತಿರುಗಾಟಕ್ಕೆ ಹೋದವರಿಗೆ ತಿಂಗಳಾದದ್ದು ಗೊತ್ತಾಗುದಿಲ್ವೇನು? ಗೊತ್ತಾಗುದಿಲ್ಲ ಯಜಮಾನ್ರೆ. ಅಂತೂ ಇಂತೂ 9 ತಿಂಗಳಾಯ್ತು. 10ನೇ ತಿಂಗಳಲ್ಲಿ ಹೊರಗೆ ಬಂತು. ಅದು ಸಾಲವನ್ನು ಮರಳಿಸುವುದಕ್ಕಾಗಿ ಬಂತು. ನಾನು ಹಾಗೆ ತಿಳ್ಕೊಂಡೆ, ಮರಳಿ ಒಪ್ಪಿಸಲಿಕ್ಕೆ ಬಂದದಲ್ಲ, ಮತ್ತೆ ಸಾಲ ಕೇಳಲಿಕ್ಕೆ ಬಂದದ್ದು ಭೀಮಟ್ಟ. ಹಾಗಾದ್ರೆ ಬಹಳ ಸಂಕಷ್ಟದಲ್ಲಿ